ಸೊ ನಾವ್ ಇವತ್ತು ರಿವ್ಯೂ ಮಾಡ್ತಾ ಇದೀವಿ ಓಲಾ S1. ಆಲ್ಮೋಸ್ಟ್ 23,000 ಕಿಲೋಮೀಟರ್ಸ್ ಓಡಿದೆ. ಸ್ಪೆಕ್ಸ್ ಪೇಪರ್ ಅಲ್ಲಿ ಸೂಪರ್ ಆಗಿದೆ, ಬಟ್ ಡೈಲಿ ಯೂಸೇಜ್ ಅಲ್ಲಿ ಅಷ್ಟು ವರ್ತ್ ಇದೆಯಾ ಇಲ್ವಾ ಅಂತ ಓನರ್ನ ಕೇಳಿ ತಿಳ್ಕೊಳ್ಳೋಣ. ನಮ್ ಜೊತೆ ಫರಾನ್ ಅವ್ರು ಇದಾರೆ. ಹಾಯ್ ಬ್ರೋ. ಹಾಯ್. ಬ್ರೋ, ನೀವು ಓಲಾ ತಗೋಬೇಕಾದ್ರೆ ಏತರು iQube ಇತ್ತಲ್ಲ, ಸೊ ಅದನ್ನು ಕನ್ಸಿಡರ್ ಮಾಡಿದ್ರಾ ಇಲ್ಲ ಡೈರೆಕ್ಟ್ ಓಲಾಗೆ ಫಿಕ್ಸ್ ಆದ್ರ? ಯಾವ ತರ ಇತ್ತು ನಿಮ್ ಬೈಯಿಂಗ್ ಡಿಸಿಷನ್? ಇಲ್ಲ, ನಾನು ಕನ್ಸಿಡರ್ ಮಾಡಿದ್ರಿ? ಓಕೆ. ನಾನು ಏತರ್ಗುನು ಟೆಸ್ಟ್ ರೈಡ್ ಹೋಗಿದೆ, ಹ್ಮ್ TVS ಗೂ ಟೆಸ್ಟ್ ರೈಡ್ ಹೋಗಿದೆ, ಓಲಾಗೂ ಟೆಸ್ಟ್ ರೈಡ್ ಹೋಗಿದೆ. ಓಕೆ. ಏತರಲ್ಲಿ ಏನಿತ್ತು ಅಂದ್ರೆ ಆ ನಮ್ಗೆ ಕಾಸ್ಟ್ಲಿ ಇತ್ತು, ನನ್ನ ಬಜೆಟ್ ಅಲ್ಲಿ ಬಂದಿರಲಿಲ್ಲ ಅವಾಗ ಸ್ಟಾರ್ಟಿಂಗ್ ಅಲ್ಲಿ. ಇದೆಲ್ಲ 2022 ನಾನು 22, ತಗೊಂಡಿದ್ದು okay. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ. ಓಲಾದು ಸ್ಪೆಕ್ಸ್ ಜಾಸ್ತಿ ಇತ್ತು, ಕಾಸ್ಟ್ ಕಡಿಮೆ ಇತ್ತು. ಇದ್ರಲ್ಲಿ ಎರಡು ವೇರಿಯಂಟ್ ಇತ್ತು, S1 S1 Pro. ಇದು ಬಂದ್ಬಿಟ್ಟು S1. ಇನ್ನೊಂದು TVS ಕಾಸ್ಟ್ ಸೇಮ್ ಇತ್ತು, ಅದರ ಮೈಲೇಜ್ ಕಡಿಮೆ ಇತ್ತು, ರೇಂಜ್ ರೇಂಜ್ ಇದ್ದಿಲ್ಲ. ಅದಕ್ಕೆ ನೋಡಿದಾಗ ಕಾಸ್ಟ್ ಎಫೆಕ್ಟಿವ್, ಮೈಲೇಜು, ಸ್ಪೆಕ್ಸ್ ಎಲ್ಲ ಸೇರಿ ಓಲಾನೇ ಇದ್ದಿದ್ದು. ಗಾಡಿನೂ ಚೆನ್ನಾಗಿ ಇತ್ತು. ಟೆಸ್ಟ್ ರೈಡ್ ಮಾಡ್ಬೇಕಾದ್ರೆ ಏತರು ಇದಕ್ಕೂ ಏನು ಡಿಫ್ರೆನ್ಸ್ ಇದಿಲ್ಲ. ಆದ್ರೆ iQube ನೋಡಿದ್ರೆ ಸ್ವಲ್ಪ ಸ್ಪೆಕ್ ಕಡಿಮೆ ಇತ್ತು, ಆದ್ರೆ ರಿಲಯಬಿಲಿಟಿ ಆ ತರ ಇತ್ತು, ಬ್ರ್ಯಾಂಡ್ ಇತ್ತು. ಅದು ನೋಡ್ತಾ ಇದ್ದು. ಆದ್ರೆ ಅವಾಗ ನನಗೆ ಆಫರ್ ಸಿಕ್ಕಿತ್ತು ಓಲಾ 20,000 ಏನೋ ಆಫರ್ ಸಿಕ್ಕಿತ್ತು. ಅದಕ್ಕೋಸ್ಕರ ಅವಾಗ ಇದನ್ನ ನಾನು ಬುಕ್ ಮಾಡಿದ್ದೆ. ನಿಮ್ ಗಾಡಿಗೆ ಕಂಪನಿ ಕ್ಲೇಮ್ ಮಾಡಿದ ರೇಂಜ್ ಎಷ್ಟು? ಆಮೇಲೆ ನಿಮ್ಗೆ ರಿಯಲ್ ವರ್ಲ್ಡ್ ಅಲ್ಲಿ ಯಾವ ತರ ಸಿಗ್ತಾ ಇದೆ ನಿಮ್ಗೆ ರೇಂಜ್ ಎಲ್ಲ? ಕಂಪನಿ ಕ್ಲೇಮ್ ಮಾಡಿದ್ದು ಅಪ್ರಾಕ್ಸಿಮೇಟ್ಲಿ ಲೈಕ್ 150 ಕಿಲೋಮೀಟರ್ಸ್ ಫುಲ್ ಚಾರ್ಜ್ಗೆ. ಓಕೆ. ಆದ್ರೆ ಆಕ್ಚುಲ್ ಆಗಿ 150 ಕಿಲೋಮೀಟರ್ಸ್ ಬರಲ್ಲ. ಎಷ್ಟು ಬರುತ್ತೆ? ಆಕ್ಚುಲ್ ಆಗಿ ಬರೋದು ಒಂದು 70-80 ಕಿಲೋಮೀಟರ್ಸ್. 70-80 ರಿಯಲ್ ವರ್ಲ್ಡ್ ಅಲ್ಲಿ ಬರುತ್ತೆ. ಒಂದು ನಾನ್ ಹೆಂಗ್ ಯೂಸ್ ಮಾಡ್ತೀನಿ ಅಂದ್ರೆ, ನಾನು ಎಲ್ಲಾದ್ರೂ ಒಂದ್ ಕಡೆ ಹೋದ್ರೆ ಒಂದ್ 30 ಕಿಲೋಮೀಟರ್ಸ್ 25 ಕಿಲೋಮೀಟರ್ಸ್ ಇದ್ರೆ ಮಾತ್ರ ನಾನು ಗಾಡಿ ತಗೊಂಡ್ ಹೋಗ್ತೀನಿ, ಇಲ್ಲ ಬೇರೆ ಗಾಡಿ ತಗೊಂಡ್ ಹೋಗ್ತೀನಿ. ಕಾನ್ಫಿಡೆನ್ಸ್ ಬರಲ್ಲ. ಅದಕ್ಕಿಂತ ಜಾಸ್ತಿ ಕಾನ್ಫಿಡೆನ್ಸ್ ಬರಲ್ಲ. ಮತ್ತೆ ಇದು ಚಾರ್ಜಿಂಗ್ ಸ್ಟೇಷನ್ಸ್ ಇದಾವೆ, ಆದ್ರೆ ಎಲ್ಲ ವರ್ಕ್ ಆಗ್ತಿದ್ಯಾ ವರ್ಕ್ ಆಗಲ್ವೋ ಗೊತ್ತಿಲ್ಲ. ಡೌಟ್ ಅಲ್ಲೇ ಇರ್ಬೇಕು. ಸ್ವಲ್ಪ ವರ್ಕ್ ಆಗ್ತಾ ಇರುತ್ತೆ, ಸ್ವಲ್ಪ ವರ್ಕ್ ಆಗ್ತಾ ಇರಲ್ಲ, ನಮಗೆ ಗೊತ್ತಿಲ್ಲ ಹೆಂಗೆ ಏನು ಅಂತ. ಅದಕ್ಕೋಸ್ಕರ ಒಂದ್ 20 ಕಿಲೋಮೀಟರ್ಸ್ 25 ಕಿಲೋಮೀಟರ್ಸ್ ಇದ್ರೆ ಓಕೆ, ಗಾಡಿ ತಗೊಂಡ್ ಹೋಗ್ಬೋದು. ಅದಕ್ಕಿಂತ ಜಾಸ್ತಿ ಇದ್ರೆ ನಾನು ಕನ್ಸಿಡರ್ ಮಾಡಲ್ಲ. ಆಮೇಲೆ ಇದು ನೀವು ಈ ರೇಂಜ್ ಏನ್ ಹೇಳ್ತಾ ಇದೀರಾ, ಅದು ಸ್ಪೋರ್ಟ್ಸ್ ಮೋಡ್, ನಾರ್ಮಲ್ ಮೋಡ್? ಇದು ನಾರ್ಮಲ್ ಮೋಡ್, ನಾರ್ಮಲ್ ಟ್ರಾಫಿಕ್ ಕಂಡೀಷನ್, ಬ್ಯಾಂಗ್ಳೂರ್ ಇದಕ್ಕೆ 70-80 ಬರುತ್ತೆ. ಸ್ಪೋರ್ಟ್ಸ್ ಎಲ್ಲ ಹಾಕಿದ್ರೆ ಇನ್ನ ಜಾಸ್ತಿ ಕಡಿಮೆ ಆಗುತ್ತೆ. ಮತ್ತೆ ಇದು EV ಎಲ್ಲ ಹೆಂಗಂದ್ರೆ ಮೈಲೇಜ್ ಫುಲ್ ಡಿಪೆಂಡ್ ಆಗೋದು ನೀವು ಓಡಿಸೋದ್ಮೇಲೆ. ನೀವು ಆಕ್ಸಲರೇಷನ್ ಹೆಂಗ್ ಕೊಡ್ತೀರಾ ಅದ್ರ ಮೇಲೆ. ಮತ್ತೆ ಇಬ್ರು ಕುತ್ಕೊಂಡ್ರೆ ಕಡಿಮೆ ಆಗುತ್ತೆ, ಒಬ್ರೇ ಹೋದ್ರೆ ಕರೆಕ್ಟ್ ಆಗಿ ಬರುತ್ತೆ. ಹೈವೇಲ್ ಹೋದ್ರೆ ಆಕ್ಚುಲಿ ಅವ್ರು ಹೇಳ್ದಂಗೆ 150 ಕಿಲೋಮೀಟರ್ಸ್ ಇದೆ ಅಲ್ಲ, 100 110 ಬರುತ್ತೆ. ನಾರ್ಮಲ್ ಹೈವೇ ಕಂಡೀಷನ್. ಆದ್ರೆ ಹೈವೇಲು ನೀವು 50ಲೇ ಓಡಿಸ್ಬೇಕು, 50ಲಿ 40ಲಿ ಆತರ ಓಡಿಸಿದ್ರೆ ನಿಮಗ್ ಬರುತ್ತೆ, ಇಲ್ಲ ಅಂದ್ರೆ ಕಡಿಮೆ ಹೋಗ್ಬಿಡುತ್ತೆ. ನಾವು ನಾರ್ಮಲ್ ಆಗಿ ಬ್ಯಾಂಗ್ಳೂರ್ ಇದ್ರೆ ಓಡಿಸಿದ್ರೆ ಒಂದ್ 70-80 ಬರುತ್ತೆ. ಸೊ ಆಫೀಸಿಗೆ ಹೋಗಿ ಬರೋರಿಗೆ ಅಂತವ್ರಿಗೆ ಕರೆಕ್ಟ್. ಆಮೇಲೆ ಇದು ಪವರ್ ಬಗ್ಗೆ ಬಂದ್ರೆ ಪಿಕಪ್ ಎಲ್ಲ ಹೆಂಗಿದೆ ನಿಮ್ಗೆ? ಇಬ್ಬರನ್ನ ಕೂರ್ಸ್ಕೊಂಡು ಹೋದಾಗ ನಾರ್ಮಲ್ ಆಗಿ ಎಳೆಯುತ್ತಾ ಗಾಡಿ, ಇಲ್ಲ ಏನಾದ್ರು ಇಶ್ಯೂಸ್ ಇದೆಯಾ? ಇಲ್ಲ, ಏನು ಪ್ರಾಬ್ಲಮ್. ನಾರ್ಮಲ್ ಆಗಿ ಪವರ್ ಎಲ್ಲ ಏನು ಇಶ್ಯೂ? ನಾರ್ಮಲ್ ಮೋಡ್ ಅಲ್ಲೇ ಎಲ್ಲಾ ಓಡಾಡ್ಬೋದು, ಎಲ್ಲ ಅಪ್ಪು ಇದ್ರು ಎಲ್ಲಿದ್ರು ಓಡಾಡ್ಬೋದು, ಏನು ಇಶ್ಯೂ ಇಲ್ಲ. ಅಕಸ್ಮಾತ್ ಆಗಿಲ್ಲ ಅಂದ್ರೆ ಸ್ಪೋರ್ಟ್ಸ್ ಮೋಡ್ ಹಾಕೊಂಡು ಹೋದ್ರೆ ಸುಮ್ಕಂತ ಹೋಗ್ಬಿಡುತ್ತೆ. ಪವರ್ದ ಏನು ಪ್ರಾಬ್ಲಮ್, ಏನು ಇಶ್ಯೂ? ಪವರ್ ಪಿಕಪ್ ಇದ್ರದ್ದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ನಾವು ಬೇರೆ ಗಾಡಿ ಹೆಂಗ್ ಪೆಟ್ರೋಲ್ ಗಾಡಿ ಆಕ್ಟಿವ್ ಎಲ್ಲ ಅದೇ ತರ ಇದೇನೆ, ಆದ್ರೆ ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಬ್ರೇಕಿಂಗ್ ಸ್ವಲ್ಪ ಚೆನ್ನಾಗೇ ಇರುತ್ತೆ. ಇದ್ರಲ್ಲೇ ಚೆನ್ನಾಗಿರುತ್ತೆ. ಆಮೇಲೆ ಇದು ಚಾರ್ಜಿಂಗ್ ಟೈಮ್ ನಿಮ್ಗೆ ಎಷ್ಟೊತ್ತಾಗುತ್ತೆ ಫುಲ್ ಚಾರ್ಜ್ ಮಾಡೋದಕ್ಕೆ? ಚಾರ್ಜಿಂಗ್ ಅವ್ರು ಹೇಳಿರೋದು 5 hours. ಫುಲ್ ಚಾರ್ಜ್ ಆಗ 5 hours. ಆದ್ರೆ ನನಗೆ ಆಗ್ತಾ ಇರೋದು 7 hours ಆಗ್ತಿದೆ. 7 hours ಆಗ್ತಿದೆ ಮನೇಲಿ ಆಗ್ತಾಗ. ಸೊ ನೀವು ಎವ್ರಿ ಡೇ ಓವರ್ ನೈಟ್ ಚಾರ್ಜ್ ಮಾಡ್ಲೇಬೇಕು ಡೈಲಿ ಯೂಸ್ ಮಾಡೋರಂದ್ರೆ? ಡೈಲಿ ನೀವು 50-60 ಕಿಲೋಮೀಟರ್ಸ್ ಓಡಿಸ್ಬೇಕಂದ್ರೆ ರಾತ್ರಿ ಹಾಕ್ಬಿಟ್ಟು ಬಿಟ್ಕೊಳ್ಳೋದು, ಬೆಳಿಗ್ಗೆ ಅದು ಆಟೋಮೆಟಿಕ್ ಆಫ್ ಆಗುತ್ತೆ. ಚಾರ್ಜಿಂಗ್ ಸ್ಟೇಷನ್ಸ್ ಆಚೆ ಹೋಗಿ ಫಾಸ್ಟ್ ಚಾರ್ಜರ್ ಇದ್ರೆ ಮಾತ್ರನೇ ಹಾಕ್ಬೋದು ಇದು? ಹಾಕ್ಬೋದು, ಇಲ್ಲ ಅಂದ್ರೆ ಇಲ್ಲ. ತಿರ್ಗಾ 5 hours 7 hours ವೆಯ್ಟ್ ಮಾಡ್ಲೇಬೇಕು. ಸೊ ಅದೊಂದು ಡ್ರಾಬ್ಯಾಕ್ ಇದೆ. ಅವ್ರು 3 years ಮುಂಚೆ ಏನ್ ಹೇಳಿದ್ರಂದ್ರೆ ಎಲ್ಲಾ ಕಡೆ ಸ್ಟೇಷನ್ ಬರುತ್ತೆ ಹಂಗೆ. ಇನ್ನ ಬಂದಿಲ್ಲ ಅದು. ಆದ್ರೆ ಯಾವ್ದು ಬಂದಿಲ್ಲ. ಆದ್ರೆ ಇರೋದನ್ನು ಯಾರು ವರ್ಕ್ ಆಗ್ತಿದೆ ವರ್ಕ್ ಆಗಲ್ಲ ನಮ್ಗೆ ಗೊತ್ತಾಗಲ್ಲ. ನಮ್ಮ ಹತ್ರ ಆಪ್ ಇದೆ, ಆಪ್ ಅಲ್ಲಿ ತೋರ್ಸುತ್ತೆ ಎಲ್ಲೆಲ್ಲಿದೆ ಸ್ಟೇಷನ್. ಸ್ಟೇಷನ್ ಇದೆ ಅಂತ ತೋರಿಸುತ್ತೆ, ಆದ್ರೆ ಅದು ವರ್ಕಿಂಗ್ ಅಲ್ಲಿ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಅದ್ರಲ್ಲಿ ಒಂದ್ ವರ್ಕಿಂಗ್ ಇರುತ್ತೆ, ಒಂದ್ ವರ್ಕಿಂಗ್ ಇರಲ್ಲ. ಮತ್ತೆ ಇತ್ತೀಚೆಗೆ ಇದು
ಡೆಲಿವರಿ ಬಾಯ್ಸ್ ಎಲ್ಲ ಯೂಸ್ ಮಾಡ್ತಾ ಇದಾರೆ ಗಾಡಿ. ಅಲ್ಲಿ ಆಲ್ರೆಡಿ ಸೊ ಎಲ್ಲೆಲ್ಲಿ ಇದಿರುತ್ತೋ ಅಲ್ಲೆಲ್ಲ ಅವ್ರು ಚಾರ್ಜ್ ಮಾಡ್ತಾ ಇರ್ತಾರೆ ಆಲ್ರೆಡಿ Okay. ತಗೊಂಡು, ಅವ್ರಿಗೆಲ್ಲ ಗೊತ್ತಿರುತ್ತೆ. ನೀವು ಹೋದಾಗ ವೇಟ್ ಮಾಡ್ಬೇಕು. ಮಾಡ್ಬೇಕು. ಬಟ್ ಮನೇಲಿ ಚಾರ್ಜ್ ಮಾಡೋ ತರ ಇದ್ರೆ ಮಾತ್ರನೇ ಓಕೆ ಅಷ್ಟೇ. ಹಾ ಓಕೆ ಅಷ್ಟೇ. ಆಚೆಗಡೆ ಹೋಗ್ಬಿಟ್ಟು ಅವೆಲ್ಲ ನಮ್ಕೊಂಡೆಲ್ಲ ರಿಲಯಬಲ್ ಇಲ್ಲ. ರಿಲಯಬಲ್. ಇವಾಗ ಮೇಜರ್ ಕ್ವಶನ್, ಸೊ ಗಾಡಿಲಿ ಇಶ್ಯೂಸ್ ಅಂದ್ರೆ ಯಾವ ತರ ಇದೆ? ಬಿಗ್ಗೆಸ್ಟ್ ಇಶ್ಯೂ ಅಂದ್ರೆ ಏನ್ ಹೇಳ್ತೀರಾ? ಈ ಗಾಡಿಲಿ ಅಂತ ಏನು ಇಲ್ಲ ಇಶ್ಯೂ. ತಗೊಂಡಾಗ ಒಂದ್ಸತಿ ಏನೋ ಆಫ್ ಆಗಿತ್ತು ಮಧ್ಯದಲ್ಲಿ. ಹಾ. ಆದ್ರೆ ಅದ್ರಲ್ಲಿ ಏನೋ ಸೆನ್ಸರ್ ಹೋಗ್ಬಿಟ್ಟಿತ್ತು. ಓಕೆ. ಅವಾಗ ಏನಾಗಿತ್ತಂದ್ರೆ ಆ, ನಾನು ನಮ್ಮ ಮನೆಗೆ ಟೋ ಮಾಡಿಸ್ಕೊಂಡ್ಬಿಟ್ಟೆ ಗಾಡಿನ. ಅಲ್ಲೇ 2-3 ಕಿಲೋಮೀಟರ್ಸ್ ರೇಂಜ್ ಅಲ್ಲೇ ಇದ್ದೆ. ದೂರ ಇದ್ದಿದ್ರೆ ಪ್ರಾಬ್ಲಮ್ ಆಗಿರೋದು. ಅವಾಗ ನನಗೆ ಪ್ರಾಬ್ಲಮ್ಸ್ ಫೇಸ್ ಆಯ್ತು ಆಕ್ಚುಲಿ, ಸರ್ವಿಸ್ ರಿಲೇಟೆಡ್ ಪ್ರಾಬ್ಲಮ್ಸ್. ಎಷ್ಟ್ ದಿನ ಆಯ್ತು ರೆಡಿ ಆಗಕ್ಕೆ? ರೆಡಿ ಆಗಕ್ಕೆ ಆಕ್ಚುಲಿ 1 ವೀಕ್ ಆಯ್ತು. ಓಕೆ. ನಾನು ಆಪ್ ಅಲ್ಲಿ ಇಶ್ಯೂಸ್ ರೇಸ್ ಮಾಡಿದೆ, ಆದ್ರೆ ಅದಕ್ಕೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇದ್ದಿಲ್ಲ, Response ಇಲ್ಲ. ಏನು ಮಾಡ್ತಾ ಇದ್ದಿಲ್ಲ. ಮತ್ತೆ ಅದು ಇದ್ ಮಾಡಿದೆ. ಲಾಸ್ಟ್ ಅಲ್ಲಿ ನಾನೇನ್ ಮಾಡಿದೆ ಅಂದ್ರೆ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡ್ಬಿಟ್ಟೆ, ಏನೋ ಓಕೆ. ದಿಸ್ ಐ ಆಮ್ ಫೇಸಿಂಗ್ ದಿಸ್ ಇಶ್ಯೂ ಹಂಗೆ ಹಿಂಗೆ ಅಂತ. ಅವಾಗ ಕರೆಕ್ಟ್ ಆಗಿ 1 ಅವರ್ ಅಲ್ಲಿ ಕಾಲ್ ಮಾಡಿದ್ರು ಅವರೇ ಮಾಡಿದ್ರು ಕಾಲ್. ಅವ್ರ ಆಮೇಲೆ ಇಂಜಿನಿಯರ್ ನ ಕಳ್ಸಿದ್ರು ಮನೆ ಹತ್ರ. ಬಂದು ಅವನು ಎಲ್ಲ ನೋಡ್ದ. ಅವನು ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ. ಅವಾಗ ನಾನ್ ಗಾಡಿ ಪೋರ್ಟರ್ ಮಾಡಿಸಿ, ಇಲ್ಲಾಂದ್ರೆ ಅವ್ರದೇ ಇದೆ, ಆದ್ರೆ ಅವ್ರು ತಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಆಗುತ್ತೆ. ಆಗುತ್ತೆ, ನಾವೇ ಪೋರ್ಟರ್ ಮಾಡ್ಬೇಕು. ನಿಮ್ಮ ಅದು ಸಬ್ಸ್ಕ್ರಿಪ್ಷನ್ಸ್ ಇದೆ, ಅದ್ ತಗೊಂಡ್ರೆ ಅದ್ರಲ್ಲಿ ಫ್ರೀನೂ ಇರುತ್ತೆ. ಓಕೆ. ಅದ್ ತಗೊಂಡ್ರೆ ಹಾ. ಫ್ರೀ ಆಗಿ ಇದೆಲ್ಲ ಫ್ರೀ ಆಗಿ ಸರ್ವಿಸ್ ಸಿಗುತ್ತೆ. ನಾನು ಅದ್ ತಗೊಂಡಿರ್ಲಿಲ್ಲ. ನಾನು ಪೋರ್ಟರ್ ಮಾಡಿ ಅದನ್ನ ಗಾಡಿ ಇಂದಿರಾನಗರ್ ಶೋರೂಮ್ ಶೋರೂಮ್ ಹಾಕ್ದೆ. ಅವ್ರು ಒಂದಿನದಲ್ಲಿ ರೆಡಿ ಮಾಡ್ಕೊಟ್ರು, ಎಲ್ಲ ಫ್ರೀನೇ, ಏನು ಎಲ್ಲ ಫ್ರೀ ಆಗಿ ready. 3 ಇಯರ್ಸ್ ಅವ್ರು ಹೇಳಿದ್ದಾರೆ, ಏನೇ ಜಾಲಿ ಎಲ್ಲ ಜಾಲಿ ಹಾರ್ಡ್ವೇರ್ ಪ್ರಾಬ್ಲಮ್ ಇದ್ರೆ ಫ್ರೀ ಅಂತ. ಓಕೆ. ಅದೊಂದು ಇಶ್ಯೂ, ಅದು ಬಿಟ್ಟು ಬೇರೆ ಏನಾದ್ರು ಮೇಜರ್ ಆಗಿ ಇಶ್ಯೂ ಆಯ್ತಾ? ಅದ್ ಬಿಟ್ಟು ನನ್ಗೇನು ಇಶ್ಯೂ ಬೇರೆ ಏನು ಪ್ರಾಬ್ಲಮ್ ಆಗಿಲ್ಲ. ಏನೂ ಆಗಿಲ್ಲ. ಬಟ್ ಸರ್ವಿಸ್ ಇಶ್ಯೂ ಅಂತೂ ಇದೆ. ಸರ್ವಿಸ್ ಇದೆ ಇದ್ರಲ್ಲಿ. ಇಶ್ಯೂ ಸರ್ವಿಸ್ ಅಂದ್ರೆ ಹೆಂಗ್ ಗೊತ್ತಾ ಬ್ರೋ, ಇದರಲ್ಲಿ ಬರೇ ಬ್ರೇಕ್ ಪ್ಯಾಡ್ಸ್ ಹೋಗುತ್ತೆ, ಮತ್ತೆ ಏನಾದ್ರು ಇದಿರುತ್ತೆ ಅಷ್ಟೇ, ಇನ್ನೇನು ಪ್ರಾಬ್ಲಮ್. ಅದು ಆಚೆನೂ ಹಾಕ್ಸ್ಕೊಬಹುದು. ಆಚೆ ಈ ಸದ್ಯಕ್ಕೆ ಇವಾಗ ಸಿಗ್ತೈತೆ ಆಚೆಗಡೆನು, ಮುಂಚೆ ಎಲ್ಲ ಸಿಗ್ತಾ ಇದಿಲ್ಲ. ಇಲ್ಲಿ ಸರ್ವಿಸ್ ಬಿಡ್ಬೇಕಂದ್ರೆ ನಿಮ್ ಗಾಡಿ ಏನು ಆಗಲ್ಲ, ಬರೇ ಬ್ರೇಕ್ ನಿಮ್ಗೆ ಗೊತ್ತಾಯ್ತು ಹಿಡಿತಾ ಇಲ್ಲ ಅಷ್ಟೇ, ಆ ಅದೇ ತರ ಸರ್ವಿಸ್ ಇದ್ರೆ ಅಷ್ಟೇ. ನೀವು ಹೋಗಿ ಸರ್ವಿಸ್ ಕೊಡ್ಬೇಕು. ಅದ್ರ ಮೇಲೆ ಚೆಕ್ ಮಾಡಿ ಅನ್ಬೇಕು. ಚೆಕ್ ಮಾಡ್ತಾರಲ್ವೋ ಗೊತ್ತಿಲ್ಲ. ಅವ್ರ ಸರ್ವಿಸ್ ಸೆಂಟರ್ ಅಂತೂ ವರ್ಸ್ಟ್ ಆಗಿದೆ. ಅವ್ರು ಮಾತಾಡೋದಿಲ್ಲ ಕರೆಕ್ಟ್ ಆಗಿ. ಅವ್ರ ರಿಯಾಕ್ಷನ್ ಎಲ್ಲ ಹೆಂಗಿರುತ್ತೆ ಅಂದ್ರೆ, ನೀವು ಅವ್ರ ಹತ್ರನೇ ಹೋಗಿ ಕೇಳ್ಕೊಳ್ಳಿ, ಆ ತರಾನೇ ಏನು ರೆಸ್ಪಾನ್ಸಿವೇ ಇಲ್ಲ. ರೆಸ್ಪಾನ್ಸ್ ಕರೆಕ್ಟ್ ಆಗಿರಲ್ಲ. ಒಟ್ನಲ್ಲಿ ನನ್ಗೇನೋ ಈ ಸದ್ಯಕ್ಕೆ 3 ವರ್ಷ ಆಯ್ತಾ ತಾನೆ. 3 ವರ್ಷ ಸರ್ವಿಸ್ ಮಾಡ್ಸಿದೀನಿ, 3 ಸತಿ ಸರ್ವಿಸ್ ಮಾಡ್ಸಿದೀನಿ. ಅದ್ರಲ್ಲಿ 1 ಸತಿ ಅದು ಸೆನ್ಸರ್ ಹೋಗಿರೋದು. ಇನ್ನ 2 ಸತಿ ಏನು ಪ್ರಾಬ್ಲಮ್ ಆಗಿಲ್ಲ ನಮ್ಗೆ. ಬೆಳಿಗ್ಗೆ ಕೊಟ್ಟೆ, ಸಾಯಂಕಾಲ ವಾಪಸ್ ಕೊಟ್ಬಿಟ್ರು. ಆದ್ರೆ ಸರ್ವಿಸ್ ನೀವ್ ಅನ್ಕೊಂಡಿರೋ ತರ ಅಂತೂ ಇಲ್ಲ. ನಾನ್ ಅನ್ಕೊಂಡಿರೋದಿಲ್ಲ. ರೀಸೆಂಟ್ ಸರ್ವಿಸ್ ಮಾಡಿಸಿದಾಗ ನನ್ಗೆ ಇಲ್ಲಿ ಮುಂದೆಗಡೆ ಕ್ಲಿಪ್ ಹೋಗ್ಬಿಟ್ಟಿತ್ತು ಗಾಡಿಲಿ. ಇದು ಹೆಡ್ಲೈನ್ ಕ್ಲಿಪ್. ಇದ್ ಬರೇ ತರ್ಸಕ್ಕೆ ಅವ್ರು 2 ಮಂತ್ಸ್ ಮಾಡಿದ್ರು. 2 ಮಂತ್ಸ್ ಆಯ್ತು. 2 ಮಂತ್ಸ್ ಮಾಡಿದ್ರು ತರ್ಸಕ್ಕೆ. ಅದು ಗಾಡಿ ಓಡಿಸ್ಬೇಕಾದ್ರೆ ಎಲ್ಲ ಅಲ್ಲಾಡೋದು, ಅಲ್ಲಾಡೋದು. ಇಲ್ಲ ಗಾಡಿ ಬಿಟ್ಬಿಟ್ಟು ಹೋಗಿ ಅಂತಾರೆ, ಇಲ್ಲಾಂದ್ರೆ ನಾನೇ ಇಟ್ಕೊಂಡ್ರೆ ಅದವರು ಬಂದಾಗ ಫೋನ್ ಮಾಡ್ತಾರೆ. ನಿಮ್ಗೆ ಇದು ಮಾಡಲ್ಲ ಅವರು, ಬರುತ್ತಾ ಬರಲ್ವಾ ಹಿಂಗೆ ಅದು ಸಿಗ್ತಾ ಇಲ್ಲ ಆತರ ಹೇಳ್ತಾ ಇರ್ತಾರೆ. ಮತ್ತೆ ನನ್ ಕಸಿನ್ಗೆ ಯಾರೋ ಗೊತ್ತಿರೋರು ಇದ್ರು ಒಳಗಡೆ, ಅವ್ರು ಯಾರೋ ಶೋರೂಮ್ ಅಲ್ಲಿ ಮಾಡಿ ಅಲ್ಲಿಂದ ಆರ್ಡರ್ ಮಾಡಿ ತಿರ್ಗಾ ತಗೊಂಡ್ಬಂದಿ ತುಂಬಾ ಪ್ರೊಸೀಜರ್ ಇದೆ, ಮಾಡಿ ಮಾಡಿಸ್ಕೊಟ್ರು. ಅಷ್ಟು ಪ್ರಾಬ್ಲಮ್ ಆಯ್ತು. ಲಾಸ್ಟ್ ಸರ್ವಿಸ್ ಇಂದ ತುಂಬಾ ಪ್ರಾಬ್ಲಮ್ ಆಗ್ತದೆ ಆಕ್ಚುಲಿ. ಗಾಡಿ ಜಾಸ್ತಿ ಆಗಿರೋದಕ್ಕ ಇಲ್ಲ ಏನ್ ಪ್ರಾಬ್ಲಮ್ ಅನ್ಬೋದು? ಪ್ರಾಬ್ಲಮ್ ಆಕ್ಚುಲಿ ಏನಂದ್ರೆ, ಈ ವಿಲ್ ಆಕ್ಚುಲಿ ಪ್ರಾಬ್ಲಮ್ ಬರಬಾರ್ದು. ಇದು ಎಲ್ಲ ಆಕ್ಚುಲಿ ಡಿಫೆಕ್ಟ್ಸ್. ಇದು ಇವ್ರು ಜಾಸ್ತಿ ಗಾಡಿ ಸೇಲ್ ಮಾಡಿದಾರೆ ಅನ್ಸುತ್ತೆ, ಆದ್ರೆ ಡಿಫೆಕ್ಟ್ಸ್ ಬರ್ತಿದೆ. ಸರ್ವಿಸ್ ಅವ್ರು ಅಷ್ಟು ಇದ್ ಮಾಡಿಲ್ಲ, ಕಾನ್ಸಂಟ್ರೇಟ್ ಮಾಡಿಲ್ಲ. ಅವ್ರು ಮಾಡ್ತಾನು ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸಿಟಿಲೇ ಈ ತರ ಇದ್ರೆ ಇನ್ನ ಬೇರೆ ಕಡೆ ಅಂದ್ರೆ ಇನ್ನ ಜಾಸ್ತಿ ಕಷ್ಟನೇ ಇರುತ್ತೆ. ಹಳ್ಳಿ ಕಡೆ ಎಲ್ಲ ಇದ್ರೆ ಸ್ವಲ್ಪ ಕಷ್ಟ. ಸರ್ವಿಸ್ ಮ್ಯಾನೇಜ್ ಮಾಡ್ಬೋದು. ಇಲ್ಲಾಂದ್ರೆ ಇವಾಗ ಸೆಕೆಂಡ್ ಇವರೆಲ್ಲ ಇರ್ತಾರಲ್ಲ ಇವಿ ಸರ್ವಿಸ್ ಮಾಡೋರೆಲ್ಲ ಓಪನ್ ಮಾಡಿದ್ದಾರೆ. ಅವ್ರು ಕೊಟ್ರೆ ಸ್ವಲ್ಪ ಪರವಾಗಿಲ್ಲ, ಮಾಡ್ಕೊಡ್ತಾರೆ. ಆದ್ರೆ ಅದೇ ಜೆನ್ಯೂನಿಟಿ ಪ್ರಾಬ್ಲಮ್ ಬರುತ್ತೆ. ಆದ್ರೆ ಅದೇ ನಂಬೇಕು, ಏನ್ ಮಾಡಕ್ಕಾಗಲ್ಲ. ಸೊ ಸಾಫ್ಟ್ವೇರ್ ಬಗ್ಸ್ ಆಗ್ಲಿ, ಆಪ್ ಯೂಸರ್ ಎಕ್ಸ್ಪೀರಿಯನ್ಸ್ ಆಗ್ಲಿ, ಏನಾದ್ರು ಇಶ್ಯೂಸ್ ಇದೆಯಾ? ಇಲ್ಲ ಅವೆಲ್ಲ ಸ್ಮೂತ್ ಆಗಿದೆಯಾ? ಅದೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಒಂದೊಂದ್ಸತಿ ಗಾಡಿ ಪಾಸ್ವರ್ಡ್ ಹಾಕ್ಬೇಕು, ಅದು ಆನ್ ಆಗಲ್ಲ. ಆದ್ರೆ ಅದಕ್ಕೆ ಆಲ್ಟರ್ನೇಟ್ ಆಗಿ ಆಪ್ ಇದೆ, ಆಪ್ ಇಂದ ಅನ್ಲಾಕ್ ಮಾಡ್ಬೇಕು. ಅದೇ ಅದು ಆಗ್ಬೇಕಾದ್ರೆ ಏನಂದ್ರೆ 1 ವೀಕಿಗೆ ಒಂದ್ಸತಿ ರೀಸೆಟ್ ಮಾಡ್ಬೇಕು ಸ್ಕೂಟರ್.
ಅದು ಮಾಡೋದ್ ಮರ್ತೋಗ್ಬಿಡ್ತೀವಿ, ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆದ್ರೆ ರೀಸೆಟ್ ಮಾಡಿದಾಗ ಏನಾದ್ರು ಅಪ್ಡೇಟ್ಸ್ ಇದ್ರೆ ಅಪ್ಡೇಟ್ಸ್ ಆಗುತ್ತಾ ಇಲ್ಲ ಯಾವ ತರ ಹಾ, ಅಪ್ಡೇಟ್ ಅದು ಸಪರೇಟ್ ಆಗಿ ಬಿಡ್ತಾರೆ, ಅದು Okay. ಆಟೋಮೆಟಿಕ್ ಆಗಿ ಆಗುತ್ತೆ. ಹಾ, ನಮ್ಗೆ ಇದ್ ಬರುತ್ತೆ, ಆಟೋಮೆಟಿಕ್ ಆಗಿ ಆಗುತ್ತೆ. ರೀಸೆಟ್ ಮಾಡ್ಬೇಕು, ಹ್ಮ್ ಮಾಡಿದಾಗ ಪ್ರಾಬ್ಲಮ್ ಏನು ಆಗಲ್ಲ. ಆಗಲ್ಲ ಇಲ್ಲ ಅಂದ್ರೆ ಅದು ಚಿಕ್ಕ ಚಿಕ್ಕ ಇಶ್ಯೂಸ್ ಇರುತ್ತೆ ಆದ್ರೆ ಲ್ಯಾಗ್ ಎಲ್ಲ ಏನು ಆಗಲ್ಲ, ಏನು ಇಲ್ಲ. ಎಲ್ಲ ಸೊ ಕರೆಕ್ಟ್ ಕೊಟ್ಟಿರೋದ್ ಏನ್ ಕೊಟ್ಟಿದ್ದಾರೆ ಅದೆಲ್ಲ ಚೆನ್ನಾಗೇ ಇದೆ, ಬಟ್ ಚೆನ್ನಾಗೇ ಇದೆ. ಪ್ರಾಬ್ಲಮ್ ಬಂದ್ರೆ ಮಾತ್ರ ಸರ್ವಿಸ್ ಸ್ಪೆಕ್ಸ್ ಎಲ್ಲ ಚೆನ್ನಾಗಿದೆ, ಗಾಡಿ ಚೆನ್ನಾಗಿದೆ. ಆದ್ರೆ ಅದೇ ಡಿಫೆಕ್ಟಿವ್ ಪೀಸಸ್ ಏನಾದ್ರು ಇದ್ರೆ, ಇಲ್ಲಾಂದ್ರೆ ಏನು ಪ್ರಾಬ್ಲಮ್ ಆಗಿದ್ರೆ ಅವಾಗ ಪ್ರಾಬ್ಲಮ್ ಇದು ಈ ಗಾಡಿ ಬಿಟ್ಟು ಇನ್ನೊಂದ್ ಗಾಡಿ ಅವ್ರ ಹತ್ರ ಇಲ್ಲ ಅಂದ್ರೆ ಮುಗೀತು. ಮುಗೀತು. ಇದು ಅವ್ರ ಸರ್ವಿಸಿಗೆ ತಗೊಂಡೋದಾಗ ಅವ್ರು ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ಬಿಟ್ರು ಏನು ಪ್ರಾಬ್ಲಮ್ ಇಲ್ಲ. ರೆಸ್ಪಾನ್ಸ್ ಹಾ. ಇಲ್ಲ ಅಂತ. ಗಾಡಿ ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇದೆ. ಹಾ. ಸ್ಟಾರ್ಟಿಂಗ್ ಅಲ್ಲಿ ಇಶ್ಯೂಸ್ ಬರ್ತಾ ಇತ್ತು, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿಲ್ಲ, ಅದಿಲ್ಲ ಇದಿಲ್ಲ ಅಂತ. So ಆ ತರದೆಲ್ಲ ಆ ತರ ನನ್ಗೇನ್ ಅನ್ಸಿಲ್ಲ, 3 years ಯೂಸ್ ಮಾಡ್ತಾ ಇದೀನಿ, ಆ ತರ ಏನ್ ಅನ್ಸಿಲ್ಲ. ಬ್ರೋ ಆಮೇಲೆ ಪೆಟ್ರೋಲ್ ಸ್ಕೂಟರ್ ಗೆ ಕಂಪೇರ್ ಮಾಡಿದ್ರೆ ಈಗ ಅದೇ ರೇಂಜ್ ಅಲ್ಲಿ ಬರೋ ಮೊಪೆಟ್ ಗಳಿಗೆ, ಸೊ ನೀವ್ ಇದು ವರ್ತ್ ಬೈ ಅಂತ ಹೇಳ್ತೀರಾ? ವರ್ತ್ ಬೈ ಅಂದ್ರೆ ಅದು ವರ್ತ್ ಅನ್ನೋದು Usage. ಡಿಪೆಂಡ್ ಆನ್ ಯೂಸೇಜ್, ನೀವ್ ಹೆಂಗ್ ಯೂಸ್ ಮಾಡ್ತೀರಾ ಅಂತ. ಇವಾಗ ನನಗ್ ನೋಡಿದ್ರೆ, ನನಗೆ ಇವಾಗ ಇದು ತಗೊಂಡೋಗ್ಬಾರ್ದು, ಬೇರೆ ತಗೊಂಡೋಗ್ಬೇಕಂದ್ರೆ ನನ್ನ ಹತ್ರ ಆಲ್ಟರ್ನೇಟ್ ಗಾಡಿ ಇದೆ. ಇದೆ. ಸೊ ನಾನು ದೂರ ಹೋಗ್ಬೇಕು, ಇಲ್ಲಾಂದ್ರೆ ತುಂಬಾ ಜಾಸ್ತಿ ಟ್ರಾವೆಲಿಂಗ್ ಇದೆ ಇವತ್ತು ಅಂತ ಅಂದ್ರೆ ಬೈಕ್ ನಾನು ತಗೊಂಡ್ ಹೋಗ್ತೀನಿ ಬೇರೆದು. ಇಲ್ಲ ನಾರ್ಮಲ್ ಆಗಿದೆ ಅಂದ್ರೆ ಇದೇ ಬೆಸ್ಟ್. Okay. ಇವಾಗ ನಾನು ಆಲ್ಮೋಸ್ಟ್ 3 years ಇಂದ ಯೂಸ್ ಮಾಡಿರೋದ್ರಿಂದ ಆಲ್ಮೋಸ್ಟ್ 60,000 ರುಪೀಸ್ ಅಷ್ಟು ಪೆಟ್ರೋಲ್ ಏನೋ ಸೇವ್ ಮಾಡಿದೀನಿ. ನಾನು ಇದು ತಗೊಂಡಿದ್ದು 1,10,000 ರುಪೀಸ್. ಇನ್ನೊಂದು 2 years ಅಲ್ಲಿ ಅದನ್ನು ರಿಕವರ್ ಆಗ್ಬಿಡುತ್ತೆ. ಅದ್ರಲ್ಲಿ ಓಕೆ. ಆದ್ರೆ ತಗೊಂಡ್ ಮಾರ್ತೀರಾ ಹಂಗೆ ಹಿಂಗೆ ಅಂದ್ರೆ ರೀಸೇಲ್ಗೆಲ್ಲ ವ್ಯಾಲ್ಯೂ ಇಲ್ಲ. ವ್ಯಾಲ್ಯೂ ಇಲ್ಲ ಅಷ್ಟೊಂದಿಲ್ಲ. ಅಂದ್ರೆ ಡೈಲಿ ಯೂಸ್ ಮಾಡೋರಿಗೆ ಅಂದ್ರೆ ವರ್ತ್ ಇದೆ. ಡೈಲಿ ಯೂಸ್, ಮನೆ ಹತ್ರ ಓಡಾಡೋರು, ಏನೋ ನಾರ್ಮಲ್ ಬ್ಯಾಂಗ್ಳೂರ್ ಇದಕ್ಕೆ ಆಫೀಸ್ ಹೋಗ್ಬರೋರಿಗೆಲ್ಲ ಯೂಸ್ ಆಗುತ್ತೆ. ಅದಕ್ಕೆ ಅವ್ರಿಗೆಲ್ಲ ಯೂಸ್ ಆಗುತ್ತೆ. ಅವ್ರಿಗೆಲ್ಲ ಕರೆಕ್ಟ್ ಆಗಿದೆ ಗಾಡಿ. ಸ್ವಲ್ಪ ದೂರ ಓಡಾಡೋರು ಮತ್ತೆ ಔಟ್ಸ್ಕರ್ಟ್ಸ್ ಹೋಗೋರೆಲ್ಲ ಸ್ವಲ್ಪ ಅವರಿಗೆ ರೇಂಜ್ ಜಾಸ್ತಿ ಇರುತ್ತೆ. ಜಾಸ್ತಿ ಇದೆ. ಮತ್ತೆ ಏನಾದ್ರು ಆದ್ರೆ ನಿಮ್ಗೆ ಸರ್ವಿಸ್ support ಅವೈಲಬಿಲಿಟಿ ಇರಲ್ಲ, ಅವಾಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಈ ಡಿಸಿಷನ್ ನ ರಿವೈಂಡ್ ಮಾಡಿದ್ರೆ ಇವಾಗಿರೋ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನೀವು ಇದೇ ಗಾಡಿಗೆ ಹೋಗ್ತೀರಾ, ಇಲ್ಲ ಅಂದ್ರೆ ಇದೇ ಬ್ರ್ಯಾಂಡಿಗೆ ಹೋಗ್ತೀರಾ, ಇಲ್ಲ ಬೇರೆ ಯಾವ್ದಾದ್ರು ಆಲ್ಟರ್ನೇಟಿವ್ಸ್ ಇದೆ ಅನ್ಸುತ್ತೆ ನಿಮ್ಗೆ? ಆಲ್ಟರ್ನೇಟಿವ್ಸ್ ಅಂತೂ ಇದೆ. ಹಾ. ಇದಕ್ಕೆ ಆಲ್ಟರ್ನೇಟಿವ್ ಇರೋದು ತುಂಬಾ ಇದೆ. ಹಾ, ಹಾ. ಆದ್ರೆ ಬೇರೆದಕ್ಕೆ ಹೋಗ್ಬೇಕಂತ ನನ್ನ ಪಾಯಿಂಟ್ ಆಫ್ ವ್ಯೂ ಇರೋದು. ಓಕೆ. ರೀಸನ್ ಬಂದ್ಬಿಟ್ಟು ಎರಡು. ಒಂದು ಸರ್ವಿಸ್. ಅವರು ಮೇಜರ್ ರೀಸನ್ ಸರ್ವಿಸ್, ಪ್ರಾಡಕ್ಟ್ ಅಲ್ಲ ಸರ್ವಿಸ್. ಸೆಕೆಂಡ್ ಬಂದ್ಬಿಟ್ಟು ಚಾರ್ಜಿಂಗ್ ಸ್ಟೇಷನ್ಸ್, ಅದನ್ನು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಇನ್ನ ಜಾಸ್ತಿ. ನಾವು 3 years ಮುಂಚೆ ಹೋದಾಗ ಅವ್ರು ಹೇಳಿದ್ದು ಎಲ್ಲಾ ಕಡೆ ಇರುತ್ತೆ, ನೀವು 1-2 ವರ್ಷ ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಬಂದ್ಬಿಡುತ್ತೆ, ಎಲ್ಲ ಇನ್ವೆಸ್ಟ್ ಮಾಡಿದೀವಿ ನಾವು ಹಂಗೆ ಅಂತ ಹೇಳಿದ್ರು ಅವರು. ಸರ್ ಶೋರೂಮ್ ಅಲ್ಲಿ ಅಂದ್ರೆ ಟೆಸ್ಟ್ ರೈಡ್ ತಗೊಳಕ್ ಹೋಗಿದ್ರಲ್ಲ ಅಲ್ಲಿ ಹೇಳಿದ್ರು. ಆಮೇಲೆ ಅದು ಏನು ಆಗಿಲ್ಲ. ಇವಾಗ ಪ್ರೆಸೆಂಟ್ ಸಿನಾರಿಯೋ ಏನಂದ್ರೆ ನಾನು ಹೇಳೋ ತರ ಮನೆಯಿಂದಾನೇ ಚಾರ್ಜ್ ಮಾಡ್ಕೊಂಡು ನೀವು ಅವ್ರಿಗೆ ಮಾತ್ರ ಯೂಸ್ ಆಗುತ್ತೆ. ಒಂದ್ ದಿನಕ್ಕೆ 50 ಕಿಲೋಮೀಟರ್ಸ್ ಮ್ಯಾಕ್ಸಿಮಮ್ ಯೂಸ್ ಮಾಡೋರು ತಗೊಂಡು ಯೂಸ್ ಮಾಡ್ಬೋದು. ಆದ್ರೆ ಇವಾಗ ರೀಸೆಂಟ್ ಆಗಿ 1-2-3 months ಇಂದ ಸರ್ವಿಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ತುಂಬಾ ಜಾಸ್ತಿ ಆಗಿದೆ. ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗಿದೆ. ಮತ್ತೆ ಸೋಷಿಯಲ್ ಮೀಡಿಯಾ ಇಂದಾನು ಜಾಸ್ತಿ ಆಗಿದೆ, ಎಲ್ಲಾ ಕಡೆ ಹೈಲೈಟ್ ಮಾಡ್ತಾ ಇದಾರೆ. ತುಂಬಾ ಹೈಲೈಟ್ ಆಗ್ತಾ ಇದೆ. ಆಮೇಲೆ ಅವರು ಅದಕ್ಕೇನು ರೆಸ್ಪಾನ್ಸಿಬಿಲಿಟಿ ತರ ಏನು ಆನ್ಸರ್ಸ್ ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ. ಅದರಿಂದ ನೋಡ್ಕೊಂಡು ತಗೊಬೇಕು. ಫೈನಲ್ ಕ್ವೆಶ್ಚನ್ ಬಂದ್ರೆ, ಈ ಗಾಡಿ ಯಾರಿಗ್ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ, ಆಮೇಲೆ ಯಾರು ಈ ಗಾಡಿನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಸೂಟ್ ಆಗೋದಂದ್ರೆ ಯಾರು ಜಾಸ್ತಿ ಬರೇ ಮನೆ ಹತ್ರ ಓಡಾಡ್ತಾರೆ, ಆಚೆ ಕಡೆ ಯಾರು ಓಡಾಡಲ್ಲ, ಸ್ವಲ್ಪ ಏಜ್ ಪೀಪಲ್ ಆಗಿರ್ಲಿ ಆರ್ ಮಿಡಲ್ ಏಜ್ ಪೀಪಲ್ ಆಗಿರ್ಲಿ, ಎವ್ರಿ ಡೇ ಆಫೀಸ್ಗೆ ಹೋಗೋರು ಅಂದ್ರೆ ಅದೇ ಡೈಲಿ 150 ಕಿಲೋಮೀಟರ್ಸ್ ವರೆಗೂ ಅಪ್ ಅಂಡ್ ಡೌನ್ ಮಾಡೋರು, ಅವರು ಮತ್ತೆ ಅವ್ರಿಗೆ ಸೆಟ್ ಆಗೋದು. ದೂರ ಓಡಾಡೋರು, ಜಾಸ್ತಿ ದೂರ ಇದ್ ಮಾಡೋರು, ಮತ್ತೆ ಅವ್ರಿಗೆಲ್ಲ ಸೆಟ್ ಆಗಲ್ಲ ಈ ಗಾಡಿ. ಇನ್ನೊಂದು ಈ ಗಾಡಿ ತಗೊಂಡ್ರೆ ಪೇಷಂಟ್ ಆಗಿರ್ಬೇಕು, ಪೇಷನ್ಸ್ ಆಗಿರ್ಬೇಕು. ಸರ್ವಿಸ್ ಡಿಲೇಸ್ ಆಗುತ್ತೆ, ಆಚೆ ಕಡೆ ಕೊಟ್ರು ಡಿಲೇ ಆಗುತ್ತೆ. ಅದೆಲ್ಲ ಓಕೆ ಅಂದ್ರೇನೆ ತಗೊಬಹುದು. ಇಲ್ಲ ಅದಕ್ಕೆಲ್ಲ ರೆಡಿ ಇದ್ರೇನೆ ತಗೊಳ್ಬೇಕು. ಇಲ್ಲ ಅಂದ್ರೆ ಬೆಸ್ಟ್ ಪೆಟ್ರೋಲ್ ಗಾಡಿನ ಸದ್ಯಕ್ಕೆ. ಇನ್ನ ಅವರು ಇವಿನ ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ರು, ಇನ್ನ ಅದ್ ಮಾಡ್ತಾ ಇಲ್ಲ ಅವರು. ಅದಕ್ಕೋಸ್ಕರ ಕರೆಂಟ್ ಕಂಡೀಷನ್ ಗೆ ಪೆಟ್ರೋಲ್ ಗಾಡಿನೇ ಬೆಸ್ಟ್ ಅಂತ ಎಲ್ಲ ನೋಡ್ಕೊಂಡು ತಗೊಂಡ್ರೆ ನಿಮ್ಗೆ ಅದೆಲ್ಲ
ಇವ್ರಿಗೆ ಬೆಸ್ಟ್, ಇವ್ರಿಗೆ ಬೆಸ್ಟ್ ಇಲ್ಲ ಗಾಡಿ, ಅದ್ರ ತರ ಇರಲ್ಲ ಅದು. ಸೆಕೆಂಡ್ರಿ ವೆಹಿಕಲ್ ಹಾ. ಅಂದ್ರೆ ಆರಾಮಾಗಿ ತಗೊಬೋದು. ಇಲ್ಲ ನೀವು ಯಾವ ತರ ಯೂಸ್ ಮಾಡ್ತೀರಾ ಗಾಡಿ ಅದಕ್ಕೆ ಸೆಟ್ ಆದ್ರೆ ತಗೋಬಹುದು. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಓಲಾ S1 ಓನರ್ಶಿಪ್ ರಿವ್ಯೂನ. ಸೊ ಅವರು ಕ್ಲಿಯರ್ ಆಗಿ ಹೇಳಿದಾರೆ, ಅವ್ರು ಫೇಸ್ ಮಾಡಿರೋ ಇಶ್ಯೂಸ್ ಆಗ್ಲಿ, ಪಾಸಿಟಿವ್ಸ್ ನೆಗೆಟಿವ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ದಾರೆ. ಸೊ ಈ ವಿಡಿಯೋ ನೋಡಾದ್ಮೇಲೆ ಒಂದು ಇವಿ ವೆಹಿಕಲ್ ಮೇಲೆ ಒಂದು ಐಡಿಯಾ ಅಂತೂ ಬಂದಿರುತ್ತೆ. ಆ, ಇನ್ನ ಏನಾದ್ರು ಕ್ವಶನ್ಸ್ ಇದ್ರು ಕೇಳಿ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಕ್ಕೆ ಟ್ರೈ ಮಾಡ್ತೀವಿ. ಅದಾದ್ಮೇಲೆ ಯಾವ ಗಾಡಿನ ರಿವ್ಯೂ ಮಾಡ್ಬೇಕು ಅಂತ ಹೇಳಿ ಆ ಗಾಡಿನೂ ರಿವ್ಯೂ ಮಾಡ್ತೀವಿ. ಇಲ್ಲಿವರೆಗೂ ನೋಡಿದೀರಾ ಅಂದ್ರೆ ವಿಡಿಯೋ ಇಷ್ಟ ಆಗಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು, ಬಾಯ್.